ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ತೋರಿಸ್ತಾ ಇರುವಂಥ ಹಣ್ಣು ಮುರುಗಲ ಹಣ್ಣು ಅಂತ. ಇದು ನಮ್ಮ ಕರಾವಳಿ ಕಡೆಯಲ್ಲಿ ಸಾಮಾನ್ಯ ಎಲ್ಲರ ತೋಟದಲ್ಲಿರುವಂಥ ಹಣ್ಣು ಮುರುಗಲ ಹಣ್ಣು. ಇದು ತುಂಬ ಜೀವಕ್ಕೆ ಒಳ್ಳೆಯದು. ಇದನ್ನು ನಾವು ಅಷ್ಟೊಂದು ಜಾಸ್ತಿ ಮನೆ ಮುಂದಿರೋದ್ರಿಂದ ಅದರ ಬೆಲೆನೇ ನಮಗೆ ಗೊತ್ತಿಲ್ಲ. ಮೊದಲಿನವರೆಲ್ಲ ಇದನ್ನು ಹುಳಿ ಮಾಡ್ತಾಯಿದ್ರು. ಇದರಿಂದ ಸಿರಪ್ ಮಾಡ್ತಾರೆ, ಹುಳಿ ಮಾಡ್ತಾರೆ. ಈ ಹುಳಿನೂ ಅಷ್ಟೇ ಮೀನು ಸಾಂಬಾರಿಗೆ ತುಂಬ ಒಳ್ಳೆಯದು. ಮತ್ತು ಇದರಿಂದ ಸೋಲಾ ಕಡಿ ಅಂತ ಮಾಡ್ತಾರೆ, ಒಳ್ಳೆಯ ರಸಮ್ ಥರ ಇರ್ತದೆ ಇದರದ್ದು ಸೋಲಾ ಕಡಿ ಅಂದರೆ. ಇದು ನೋಡಿ, ಈಗ ನಾನು ಒಂದು ಬಾಟ್ಲು ಮಾಡಿಟ್ಟಿದ್ದೇನೆ. ಈ ಒಂದು ಬಾಟ್ಲು ಮಾಡಿಟ್ಟಿದ್ದೇನೆ. ಇದೇನು ಅಂದರೆ ಕೆಡೋದಿಲ್ಲ. ಇದು 1 ವರ್ಷಗಟ್ಟಲೆ ಇರ್ತದೆ. ಚೆನ್ನಾಗಿ ಬಿಸಿಲಲ್ಲಿ ಕಾಯಿಸಿದರೆ, ಬಿಸಿಲಲ್ಲಿ ಇಟ್ಟು ಮಾಡಿದ್ದಾದರೆ 1 ವರ್ಷಗಟ್ಟಲೆ ಇರ್ತದೆ. ಮೊದಲಿಗೆ ಇದ್ರದ್ದು ಬೀಜ ತೆಗಿತಾ ಇದ್ದೇನೆ ಈಗ. ಈ ಬೀಜನೂ ಅಷ್ಟೇ. ಇದರಿಂದ ಏನಂದರೆ ಎಣ್ಣೆ ಮಾಡ್ತಾಯಿದ್ರು ನಮ್ಮ ಅಜ್ಜಿ, ಈಗ ಯಾರೂ ಮಾಡ್ತಾಯಿಲ್ಲ. ಇದನ್ನು ನೋಡಿ, ಮಧ್ಯದಲ್ಲಿ ಬಿಳಿಯಾಗಿರ್ತದೆ ಬೀಜ. ಅದು ಸಿಹಿನೂ ಸ್ವಲ್ಪ ಸಿಹಿ, ಸ್ವಲ್ಪ ಹುಳಿ ಈ ಥರ ಇರ್ತದೆ. ಈಗೆಲ್ಲ ಆ ಬೀಜ ತೆಗೆದು ಬಿಸಾಕ್ಬಿಡ್ತಾರೆ, ಹೊತ್ತಾಕ್ಬಿಡ್ತಾರೆ. ಮೊದಲನೇ ನಮ್ಮ ಅಜ್ಜಿ ಎಲ್ಲ ಏನು ಮಾಡ್ತಿದ್ರು ಅಂದರೆ ಎಣ್ಣೆ ಅಂದರೆ ಉಂಡೆ ಥರ ಕಟ್ಟಿಡೋರು. ಅದನ್ನು ದೋಸೆ ಹಂಚಿಗೆ ಹಚ್ಚಿ ದೋಸೆ ಮಾಡ್ತಿದ್ರು. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೀಗ 1 kg ಆಗೋಷ್ಟಿದೆ ಕೋಕೋಮು. ಇದಕ್ಕೆ ನಾವು 1.5 kg, 1.25 kg ಆಗೋಷ್ಟು ಸಕ್ಕರೆ ಹಾಕ್ಕೋಬೋದು. ಅಂದರೆ ಅದು ತುಂಬ ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಕೊಳ್ಳಿ, ಇಲ್ಲಾಂದರೆ 1.5 kg ಸಾಕು 1 kgಗೆ. ಇದು ಪಿತ್ತಕ್ಕೆ ತುಂಬ ಒಳ್ಳೆಯದು. ಪಿತ್ತದಿಂದ ತಲೆನೋವು ಬಂದರೆ ಇದರ ಜ್ಯೂಸ್ ಸ್ವಲ್ಪ ಹಾಕ್ಕೊಂಡು ಕುಡಿದ್ಬಿಟ್ರೆ ತಲೆನೋವೆಲ್ಲ ಹೋಗ್ತದೆ. ಮತ್ತು ಹೃದಯ ರೋಗಕ್ಕೂ ಒಳ್ಳೆಯದು, ಚರ್ಮಕ್ಕೂ ಒಳ್ಳೆಯದು, ಸ್ಕಿನ್ನಿಗೂ ಒಳ್ಳೆಯದು. ಇದ್ರದ್ದು ಬೆನಿಫಿಟ್ಸ್ ತುಂಬ ಇದೆ. ಆದರೆ ಇದು ನಮಗೆ ಮನೆ ಅಂಗಳದಲ್ಲಿ ಸಿಗೋದ್ರಿಂದ ಇದನ್ನು ನಾವು ಕಡೆಗಣಿಸ್ತಾ ಇದ್ದೇವೆ. ಅದೇ ಬೇರೆ ಕಡೆಯಿಂದ ತಂದು ತಿನ್ನೋದಾದರೆ ಅಯ್ಯೋ ತುಂಬ ಒಳ್ಳೆಯದಪ್ಪ ಇದು ಅಂತ ತಿಂತಾಯಿದ್ರು. ಮನೆ ಮುಂದೆ ಇರೋದ್ರಿಂದ ಗೊತ್ತಾಗ್ತಾ ಇಲ್ಲ ಅದ್ರ ಬೆಲೆ. ನೋಡಿ, ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದಾರೆ ಅಮ್ಮ. 1.5 kg ಅಷ್ಟು ಸಕ್ಕರೆ ಹಾಕಿದ್ದಾರೆ 1 kg ಹಣ್ಣಿಗೆ. ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ. ಇದು ಬಿಸಿಲಲ್ಲಿ 5-6 ದಿನ ಬಿಸಿಲಲ್ಲಿ ಇಟ್ಟರೆ ಸಾಕು, ಅದು ತಾನಾಗಿ ಎಲ್ಲ ಜ್ಯೂಸ್ ಬಿಟ್ಕೊಳ್ತದೆ. ಸಕ್ಕರೆ ಮತ್ತು ಅದು ಮಿಕ್ಸ್ ಆಗಿ ಜ್ಯೂಸ್ ಬಿಡ್ತದೆ. ಒಂದು kgಗೆ 1/4 ಲೀಟ್ರ್ ಆಗೋಷ್ಟು ಸಿಗ್ತದೆ. ಜಾಸ್ತಿ ಏನು ಸಿಗೋದಿಲ್ಲ. ಇದು ಜಾಸ್ತಿ ಇದ್ದರೆ ಒಳ್ಳೆಯದು ಮಾಡಲಿಕ್ಕೆ. ಸ್ವಲ್ಪ ಇದ್ದರೆ ಒಂದು ಸ್ವಲ್ಪ ಸಿಗ್ತದೆ ಅಷ್ಟೇ ಜ್ಯೂಸು. ಎಲ್ಲ ಮಿಕ್ಸ್ ಮಾಡಾಯಿತು. ಈಗ ಇದನ್ನು ಬಿಸಿಲಿಗೆ ಇಡ್ತಾ ಇದ್ದೇನೆ. ಇದು ಫಸ್ಟ್ ಡೇ ಬಿಸಿಲಿಗೆ. ಎಷ್ಟು ಕೆಂಪಾಗಿದೆ ನೋಡಿ, ಎಷ್ಟು ಚೆಂದ ಕಾಣಿಸ್ತದೆ ಇದು. ಇದು 1 ವಾರ ಸರಿ ಬಿಸಿಲು ತಾಗ್ಬಿಟ್ಟೆ ಅಂದರೆ 1 ವರ್ಷ ಏನು ಕೆಡೋದಿಲ್ಲ. ಇದು ಸೆಕೆಂಡ್ ಡೇ. ಇಷ್ಟು ದಪ್ಪಾಗಿ ಬರ್ತದೆ. ಅದೆಲ್ಲ ಮುದುಡ್ಕೊಂಡು ಬಿಟ್ಟಿದೆ ನೋಡಿ. ಈಗ ಹೀಗೆ 1 ವಾರ ಇಟ್ಟರೂ ಒಳ್ಳೆಯದೇ ಬಿಸಿಲಲ್ಲಿ. ಈಗ ನಾನು ಇದನ್ನು 6ರಿಂದ 7 ದಿನ ಇಟ್ಟಿದ್ದೇನೆ. ಇಷ್ಟು ದಪ್ಪ ಜ್ಯೂಸ್ ಬಂತು ನೋಡಿ. ಸಕ್ಕರೆ ಅದರಲ್ಲಿ ಮಿಕ್ಸ್ ಆಗಿ ಬಿಸಿಲಿನ ತಾಪಕ್ಕೆ ಸ್ವಲ್ಪ ದಪ್ಪವಾಗಿ ಬಂತು. ಇದನ್ನೀಗ ಸೋಸ್ಕೊಳ್ತಾ ಇದ್ದೀನಿ. ಸಾಕಿದ್ದೀವಿ, 6ರಿಂದ 7 ದಿನ ಆಗಿದೆ, ಸಾಕು ನೋಡಿ. ಎಷ್ಟು ದಪ್ಪ ಬಂತು. ಇದನ್ನೀಗ ಸೋಸ್ಕೊಳ್ತಾ ಇದ್ದೇನೆ. ನೀವು ಇದನ್ನು ಮನೆಯಲ್ಲಿ ಮಾಡಿ, ಚೆನ್ನಾಗಿರ್ತದೆ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೋಸ್ಕೊಳ್ತಾ ಇದ್ದೇನೆ.
ಒಂದು ನನ್ನ ಚಾನಲಿಗೆ ಲೈಕ್ ಕೊಡಿ. ಒಂದು 1/4 ಲೀಟ್ರ್ ಆಗೋಷ್ಟು ಬಂದಿದೆ ಅಷ್ಟೇ, ಏನು ಜಾಸ್ತಿ ಬರಲಿಲ್ಲ ಇದು. ದಪ್ಪ ಜ್ಯೂಸ್ ಬರ್ತದೆ ಇದು. ಸಕ್ಕರೆ ಮಿಕ್ಸ್ ಆಗಿದ್ದಕ್ಕೆ, ಬಿಸಿಲಿನಲ್ಲಿ ಇಟ್ಟಿದ್ದಕ್ಕೆ ದಪ್ಪದಾಗಿ ಬರ್ತದೆ. ಒಂದು ಗ್ಲಾಸಿಗೆ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಜಲ್ಜೀರ ಮತ್ತು ಸೋಡಾ ಹಾಕ್ಕೋಬೋದು, ಸಬ್ಜಾ ಹಾಕ್ಕೋಬೋದು. ತುಂಬ ಟೇಸ್ಟಾಗಿರ್ತದೆ. ಸ್ವಲ್ಪ ಕೋಲ್ಡ್ ನೀರು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಟೇಸ್ಟಿ. ಇಷ್ಟು ಬಂತು. ಈ ಸಿಪ್ಪೆನೇನು ಮಾಡ್ತೀನಿ ಅಂತ ಹೇಳಿದ್ರೆ ಮಿಕ್ಸಿ ಹಾಕ್ಕೊಂಡು ಒಂಥರ ಪೇಸ್ಟ್ ಮಾಡಿಡ್ತೇನೆ. ಇದನ್ನು ಸಪ್ರೇಟ್ ಬಾಟ್ಲಲ್ಲಿ ಹಾಕಿಟ್ಕೊಳ್ತೇನೆ. ಸಪ್ರೇಟ್ ಬಾಟ್ಲಲ್ಲಿ ಹಾಕ್ಕೊಳ್ತೇನೆ. ನೋಡಿ, ಈಗ 1 ಬಾಟ್ಲ್ ಜ್ಯೂಸ್ ಸಿಕ್ತು ನನಗೆ. ಇದನ್ನು ಪೇಸ್ಟ್ ಮಾಡಿದೆ. ಪೇಸ್ಟು ಒಂದು ಜಾರ್ ಸಿಕ್ಕಿದೆ. ಅದನ್ನು ಅಷ್ಟೇ 1 ಸ್ಪೂನ್ ಹಾಕ್ಕೊಂಡು ಕುಡ್ಕೋಬೋದು.